ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಗೈಸ್? ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸೇ ಬರ್ತಾ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನ್ನ ವಾಯ್ಸ್ ಚೆನ್ನಾಗಿಲ್ಲ. ಜಾತ್ರೆ ವಿಡಿಯೋ ಪಾರ್ಟ್ 2 ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದೇ ಇದು. ಫ್ರೈಡೇ ಮಾರ್ನಿಂಗು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ. ಇದು ದೀಪ ಒಂದು ಆರತಿ ಒಂದು ಮಾಡಿದ್ದೀವಿ, ಯಾಕಂದರೆ ನನ್ನ ಮಗಳಿಗೆ ನಾವು ಅರ್ಕೆ ಮಾಡ್ಕೊಂಡಿದ್ವಿ, ಅರ್ಕೆ ತೀರಿಸ್ಬೇಕಾಗಿತ್ತು ಇವತ್ತು. ಅದಕ್ಕೆ ಏನು ಗೊತ್ತಾ, ಇಲ್ಲಿ ದೇವ್ರ ಹತ್ರ ನಾವು ಏನೇ ನಮಗೆ ಬೇಕು ಅಂತಂದರೆ, ಅಂದರೆ ನಮಗೇನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಅರ್ಕೆ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ. ನನ್ನ ಮಗಳು ಜಾಸ್ತಿ ಉಸಿರು ಕಟ್ತಾ ಇದ್ಲು. ಉಸಿರು ಕಟ್ಬಿಟ್ರೆ ಸಡನ್ನಾಗಿ ಇಟ್ಕೊಂಬಿಟ್ಟು ಒಂಥರ ಮುಖ ಎಲ್ಲ ಒಂಥರ ಮಾಡ್ಕೊಂಬಿಡೋಳು. ಭಯ ಆಗ್ತಾಯಿತ್ತು ನಮಗೆ ಉಸಿರು ಕಟ್ಕೊಳ್ತಾ ಇರೋದ್ರಿಂದ. ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ. ಅಲ್ಲಿ ಏನು ಹೇಳಿದ್ರಂದರೆ, ನಾವು ಸ್ವಲ್ಪ ರಿಲೇಷನಲ್ಲಿ ಮದುವೆ ಆಗಿರೋದು ನಾವು, ಅದಕ್ಕೆ ನಿಮ್ಮ ರಿಲೇಷನಲ್ಲಿ ಮದುವೆ ಆಗಿರೋದಕ್ಕೆ ಹಿಂಗೆ ಅದು ನಾರ್ಮಲ್, ನಿಮ್ಗೆ ಹಂಗೆ ಇರುತ್ತೆ ಪ್ರಾಬ್ಲಮ್, ಅದು ಏನು ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಅವಾಗ ನಮ್ಗೆ ಇನ್ನೇನು ಮಾಡೋಕ್ಕೂ ಇದಾಗಲಿಲ್ಲ. ಅವಾಗ ಅಮ್ಮ ಹೇಳಿದರು ನಮಗೆ, ದೇವ್ರ ಹತ್ರ ಅರ್ಕೆ ಮಾಡ್ಕೋ ಸರಿ ಹೋಗುತ್ತೆ ಅಂತ. ಅದಕ್ಕೆ ನಾನು ದೇವ್ರ ಹತ್ರ ಅರ್ಕೆ ಮಾಡಿಕೊಂಡೆ. ಒಟ್ಟಿನಲ್ಲಿ ಅಲ್ಲಿ ಅರ್ಕೆ ಮಾಡ್ಕೊಂಡಿದ ತಕ್ಷಣ ಅವಳು ಉಸಿರು ಕಟ್ಟೋದು ನಿಲ್ಲಿಸ್ಬಿಟ್ಲು. ಅದರಿಂದ ನಾವು ಅರ್ಕೆ ತೀರಿಸ್ತಾ ಇದ್ದೀವಿ ಇವಾಗ್ಲೂ. ಈ 3 ವರ್ಷ ಅರ್ಕೆ ತೀರಿಸ್ತೀನಿ ಅಂತ ಹೇಳಿದ್ದೆ, ಇದು 3ನೇ ವರ್ಷ. ಅರ್ಕೆ ತೀರುತ್ತೆ ಈ ವರ್ಷ ಮಾಡಿದ್ರೆ. ಅದಕ್ಕೋಸ್ಕರ ಹಿಂಗೆ ರೆಡಿ ಮಾಡ್ತಾ ಇದೀವಿ ನೋಡಿ. ಅದು ಫಸ್ಟಿಂದನೂ ಇರೋದು ಶಾಸ್ತ್ರ. ಹಿಂಗೆ ಬೇವಿನ ಸೊಪ್ಪು ತೊಗೊಂಡು ಬಂದು ಈ ಥರ ಸೊಂಟಕ್ಕೆ ಕಟ್ಟಬೇಕು, ಮತ್ತು ಒಂದು ಹೂವು ಹಾರ ಹಾಕಿ, ಮತ್ತು ಕೈಗೆಲ್ಲನೂ ಮಲ್ಲಿಗೆ ಹೂವು ಸುತ್ತಬೇಕು ನೋಡಿ. ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಹಿಂಗೆ ಕೂರಿಸ್ತಾರೆ, ಅಲ್ಲಿ ದೇವಸ್ಥಾನ ಹತ್ರ ಕೂರಿಸ್ಬಿಟ್ಟು ಆರತಿ ನಾವು ಮಾಡಿರ್ತೀವಲ್ಲ ಅದನ್ನು ಅವ್ರ ಮುಂದೆ ಇಟ್ಬಿಟ್ಟು ಒಂದು ಬೇವಿನ ಎಲೆಗೆ ಬಾಳೆಹಣ್ಣು ಇಡ್ತಾರೆ ನೋಡಿ. ಅದು ಕಂಬಿ ಥರ ಇದೆ ಅಲ್ವಾ, ಅದು ಬಾಯಿ ಬೀಗ ಅಂತ ಹೇಳ್ತಾರೆ. ಅದನ್ನು ಬಾಯಿಗೆ ಚುಚ್ಚುತ್ತಾರೆ. ದೇವ್ರು ಬಂದರೆ, ನಮ್ಮ ಕಡೆ ಎಲ್ಲನೂ ಒಬ್ಬೊಬ್ರು ಏನು ಮಾಡ್ತಾರೆ, ದೇವ್ರು ಬಂದಿಲ್ಲ ಅಂದ್ರೂ ಬಾಯಿಗೆ ಚುಚ್ಚುತ್ತಾರೆ. ಆದರೆ ನಾವೆಲ್ಲ ಮಾಡೋದು ನಮ್ಮ ಏರಿಯಾದಲ್ಲೆಲ್ಲ ದೇವ್ರ ಮೈ ಮೇಲೆ ಬಂದರೆ ಮಾತ್ರನೇ ಅದನ್ನು ಬಾಯಿಗೆ ಚುಚ್ಚುತ್ತೀವಿ, ಇಲ್ಲಾಂದರೆ ಚುಚ್ಚಲ್ಲ. ಆದರೆ ಅದು ಯಾರಿಗೂ ಅಷ್ಟೇ ಏನೂ ಪ್ರಾಬ್ಲಮ್ ಆಗಲ್ಲ, ಪೇಯ್ನ್ ಆಗಲ್ಲ. ಇವಾಗ ಬಾಯಿಗೆ ಚುಚ್ಚಿರ್ತಾರಲ್ವ, ಅದು ತೆಗೆದ್ಮೇಲೆ, ಇವಾಗ ದೇವರೆಲ್ಲ ಹೋದ್ಮೇಲೆ ಮೈ ಮೇಲಿಂದ ಅದು ತೆಗ್ದಿರ್ತಾರಲ್ವ, ಆ ಮಾರ್ಕ್ ಸಮೇತ ಇರಲ್ಲ, ಅಷ್ಟು ನೀಟಾಗಿ ಕ್ಲಿಯರ್ ಆಗಿಬಿಡತ್ತೆ. ಅದು ಏನು ಪ್ರಾಬ್ಲಮ್ ಆಗಲ್ಲ ಯಾರಿಗೂ ಅಷ್ಟೇ. ನನಗೂ ಚಿಕ್ಕ ವಯಸ್ಸಲ್ಲಿ ಅರ್ಕೆ ಮಾಡ್ಕೊಂಡಿದ್ರಂತೆ, ಅವಾಗ ನನಗೂ ಆ ಥರ ಎಲ್ಲ ಮಾಡಿದ್ದಾರೆ. ನನಗೆ ದೇವ್ರ ಮೈ ಮೇಲೆ ಬರೋವರೆಗೂ ಅರ್ಕೆ ತೀರಿಸ್ತೀವಿ ಅಂತ ಹೇಳಿದ್ರಂತೆ. ನನಗೆ 10 ಇಯರ್ಸ್ ಇರಬೇಕಾದ್ರೇ ಅದು ಕ್ಲಿಯರ್ ಆಗಿದೆ ಎಲ್ಲ ಅರ್ಕೆ ಎಲ್ಲ. ನನಗೆ ಅದು ಏನೂ ಜ್ಞಾಪಕನೇ ಇಲ್ಲ, ಆದರೆ ಆ ವಯಸ್ಸಲ್ಲೇ ನನಗೆ ಬಂದಿತ್ತು ಅಂತ ಹೇಳಿದ್ದಾರೆ. ಈಗ ಎಷ್ಟು ರಶ್ ಇದೆ ಅಂದರೆ ಟೆಂಪಲ್ ಒಳಗಡೆ ಕಾಲು ಇಡೋಕ್ಕೆ ಆಗ್ತಾ ಇಲ್ಲ. ನಾವೇನಿಲ್ಲ ಅಂದರೂ ಬಾಗ್ಲತ್ರದಿಂದ ಒಳಗಡೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಆಯಿತು ನಮಗೆ. ಫುಲ್ಲು ರಶ್ಶು. ಎಷ್ಟು ಜನ ಅರ್ಕೆ ಮಾಡ್ಕೊಂಡಿರ್ತಾರೆ ಅಂದರೆ, ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ ಒಂದು 4:30-5 ಗಂಟೆ ಗಂಟನೂ ಬಾಯಿ ಬೀಗನೆ ನಡೆಯುತ್ತೆ. ಎಲ್ಲ ಕಡೆಯಿಂದನೂ ಬರ್ತಾರೆ ಜನ ಅರ್ಕೆ ಮಾಡಿಕೊಂಡು. ಇದೇ ಊರವರು ಅಂತಲ್ಲ, ಬೇರೆ ಕಡೆಯಿಂದನೂ ಬಂದು ಅರ್ಕೆ ತೀರಿಸ್ತಾರೆ ದೇವರಿಗೆ. ತುಂಬ ಪವರ್ಫುಲ್ ಇದೆ. ಇದೇನು ಗೊತ್ತಾ, ಸುಮ್ಮನೆ ದೇವಸ್ಥಾನ ಕಟ್ಟಬೇಕು ಅಂತ ಕಟ್ಟಿಲ್ಲ, ಇದ್ರದ್ದೇ ಒಂದು ಹಿಸ್ಟ್ರಿ ಇದೆ ಗೈಸ್. ಇದು ದೇವರೇ ಬಂದು ಕೇಳಿ ಇಲ್ಲಿ ದೇವಸ್ಥಾನ ಕಟ್ಸ್ಕೊಂಡಿರೋದು. ಅಲ್ಲಿ ಗರ್ಭಗುಡಿ ಇದೆ ಅಲ್ವಾ, ದೇವ್ರ ಹಿಂದೆ ಹುತ್ತ ಇದೆ. ದೇವರೇ ಅಲ್ಲಿ ಇದಾಗಿರೋದಕ್ಕೆ ಏನು ಹೇಳ್ತಿರೋದು ನನಗೆ ಹೇಳಕ್ ಬರ್ತಾ ಇಲ್ಲ. ಅಲ್ಲಿ ಹುತ್ತ ಇವಾಗ್ಲೂ ಇದೆ. ಫಸ್ಟು ಚಿಕ್ಕದಾಗಿತ್ತು ಇದು ದೇವಸ್ಥಾನ, ಅದನ್ನ ಬೀಳಿಸ್ಬಿಟ್ಟು ಇವಾಗ ದೊಡ್ಡದಾಗಿ ಕಟ್ಟಿರೋದಷ್ಟೇ ದೇವಸ್ಥಾನ. ಆದರೆ ಹುತ್ತ ದೇವ್ರ ಉದ್ಭವ ಆಗಿದೆ ಅಲ್ವಾ, ಅದು ಮಾತ್ರ ಅದು ಹಂಗೆ ಇದೆ ಗೈಸ್. ಅದ್ರ ಬಗ್ಗೆ ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಅದನ್ನ ಬೇಕಾದರೆ ನೆಕ್ಸ್ಟು ಇನ್ನೊಂದು ಯಾವಾಗಾದರೂ ಟೆಂಪಲ್ ಹತ್ರ ಹೋಗ್ಬಿಟ್ಟು ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ ನಾನು. ಅದು ನೆಕ್ಸ್ಟ್ ಮಾಡ್ತೀನಿ. ಇವಾಗ ನನಗೆ ಅದು ಹೇಳಕ್ಕೆ ಬರ್ತಾ ಇಲ್ಲ ನೋಡಿ ಗೈಸ್. ಹಿಂಗೆ ಫಸ್ಟು ಕೂರಿಸ್ತಾರೆ ಹೆಣ್ಮಕ್ಳಿಗೆ, ಈ ಥರ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲನೂ. ಅವ್ರು ಫಸ್ಟು ತಲೆ ಬಗ್ಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಕುತ್ಕೋಬೇಕಷ್ಟೇ ನೋಡಿ. ಹಿಂಗೆ ಬರುತ್ತೆ ಮೈ ಮೇಲೆ. ಬಂದಮೇಲೆ ನೋಡಿ ಹಂಗೆ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ಅದು ಬಾಯಿ ಬೀಗ ಇರುತ್ತಲ್ವಾ ಕಂಬಿ ಥರ, ಅದನ್ನ ತೊಗೊಂಡು ಒಂದು ಟವಲ್ ಹಾಕಿ ಬಾಯಿಗೆ ಚುಚ್ಚುತ್ತಾರೆ ಅದನ್ನು ನೋಡಿ. ಆದರೂ ಒಬ್ಬರಿಗೂ ಅಷ್ಟೇ ಪೇನ್ ಆಗಲ್ಲ, ಏನೂ ಇಲ್ಲ.
ದೇವ್ರ ಮೈ ಮೇಲೆ ಬಂದ್ರೆ ಅಲ್ಲಿಂದ ನೋಡಿ ಹಿಂಗೆ ಅವ್ರು ಎಲ್ಲಿಂದ ಬರ್ತಾರೋ ಅವ್ರ ಮನೆಯಿಂದನೂ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾರೆ. ದೇವಸ್ಥಾನದ ಒಳಗಡೆ ಬರೋವರೆಗೂ ಅವ್ರು ಹಂಗೆ ಇರ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ. ಒಳಗಡೆ ಬಂದ್ಮೇಲೆನೆ ಅವ್ರಿಗೆ ಮೈ ಎಲ್ಲ ದೇವ್ರು ಇಳಿಯುತ್ತೆ. ಅವಾಗ ಒಳಗಡೆ ಬಂದು ಅದು ತೆಗೆದ್ಬಿಡ್ತಾರೆ, ಆ ಬಾಯಿ ಬೀಗ ತೆಗೆದ್ಬಿಟ್ಟು ಕುಂಕುಮ ಇಟ್ಮೇಲೆ ಸರಿ ಹೋಗ್ತಾರೆ ಅಷ್ಟೇ. ಆಮೇಲೆ ಅಲ್ಲಿಂದ ಬಂದು ನಾವಿವಾಗ ಸೊಂಟಕ್ಕೆಲ್ಲ ಕಟ್ಕೊಂಡಿರ್ತೇವಲ್ಲ ಬೇವಿನ ಸೊಪ್ಪು, ಅದನ್ನೆಲ್ಲ ತೆಗೆದು ಇಲ್ಲಿ ಹಾಕ್ತಾರೆ. ಇಲ್ಲಿ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮತ್ತೆ ಅಲ್ಲಿ ಇನ್ನೊಂದು ಇದು ಮಾಡ್ತಾರೆ, ಅದನ್ನು ನಾನು ತೋರಿಸ್ತೀನಿ. ಇವಾಗ ಒಂದ್ಸತಿ ದೇವಸ್ಥಾನ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಅಜ್ಜಿ ಇದ್ರು, ನಮ್ಮ ಅಜ್ಜಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಡ್ಯಾನ್ಸ್ ಮಾಡ್ತಾರೆ, ನೋಡ್ಕೊಳ್ಳಿ ಹೆಂಗೆ ಮಾಡ್ತಾರೆ ಅಂತ. ನೋಡಿ ಈ ವಯಸ್ಸಲ್ಲಿ ಎಮ್ಮಂಗೆ ಡ್ಯಾನ್ಸು, ಏಕೆಂದರೆ ನಮ್ಮ ಅಜ್ಜಿ ಒಳ್ಳೆ ಚಿಕ್ಕ ಹುಡುಗಿರ್ ಥರ ಆಡ್ತಾರೆ, ಏನು ಗೊತ್ತಾಗಲ್ಲ ಡ್ಯಾನ್ಸ್ ಮಾಡೋದು ಅವೆಲ್ಲ. ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಏನಾದರೂ ಆ್ಯಕ್ಟಿಂಗ್ ಮಾಡೋದು ಇಲ್ಲ ಡ್ಯಾನ್ಸ್ ಮಾಡೋದು ಆ ಥರ ಕ್ರೇಜ್ ನಮ್ಮ ಅಜ್ಜಿಗೆ. ನೋಡಿ ಬರ್ತಾನೆ ಇದ್ರು, ಒಬ್ಬರಾದ್ಮೇಲೆ ಒಬ್ಬರು ಬ್ಯಾಚ್ ಮಾಡಿಕೊಂಡು ಬರ್ತಾನೆ ಇದ್ರು ದೇವಸ್ಥಾನಕ್ಕೆ. ನೋಡಿ ಇದು ಏನು ಗೊತ್ತಾ, ದೇವ್ರ ಹತ್ರ ಒಂದು ಅಲ್ಲಿ ಇದಿದೆ ಕಲ್ಲು, ಅದ್ರ ಹೆಸರು ಏನು ಹೇಳ್ತಾರಲ್ಲ, ಗೋರ್ಗಂಬ ಅಂತಾರಲ್ವ, ಅದು ಅಲ್ಲಿ ಬಂದು ಈ ಥರ ಅದ್ರ ಮೇಲೆ ತಲೆ ಇಟ್ಟು ಎಲ್ಲರಿಗೂ ಈ ಥರ ಚಾಟಿ ಇದಾಕ್ಬಿಟ್ಟು ಕತ್ತಿ ತಗೊಂಡು ಕಲ್ಲಲ್ಲೋ ಕ್ಯಾವು ಅಂತ ಅಂದ್ಬಿಟ್ಟು ಈ ಥರ ಕತ್ತಿಯಲ್ಲಿ ಇದು ಮಾಡ್ತಾರೆ. ಇವಳು ಫುಲ್ಲು ಭಯ ಬಿದ್ದೋಗ್ಬಿಟ್ಟಿದ್ಲು, ಕಟ್ ಮಾಡಿಬಿಡ್ತಾರೆ ತಲೆ ಅಂದ್ಬಿಟ್ಟು. ಎಷ್ಟು ಇದು ಮಾಡಿದ್ರು ಅವಳು ಬಂದಿಲ್ಲ. ಆಮೇಲೆ ನಮ್ಮಮ್ಮ ಬಲವಂತ ಮಾಡಿ ಎತ್ಕೊಂಡು ನಮ್ಮಮ್ಮನೆ ಹೋಗಿ ಮಾಡಿಸಿದ್ರು ಅವಳಿಗೆ. ನೆಕ್ಸ್ಟು ಅಲ್ಲಿ ಮುಗಿಸ್ಕೊಂಡು ಕಾಟೇರಮ್ಮ ದೇವಸ್ಥಾನ ಇದೆ, ಸ್ವಲ್ಪ ದೂರನೇ ಅಷ್ಟೇ, ಅಲ್ಲಿಗೆ ಬಂದ್ವಿ. ಅಲ್ಲಿನೂ ನಮಸ್ಕಾರ ಮಾಡಿಕೊಂಡು ಮಾರಮ್ಮ, ಕಾಟೇರಮ್ಮ, ಮದಗ್ಲಮ್ಮ 3 ಜನಕ್ಕೂ ಸೇರಿ ಜಾತ್ರೆ ಮಾಡೋದಲ್ವಾ, ಹಾಗೆ ಅಲ್ಲಿ ಇದೆ. ಅಲ್ಲಿ ಪೂಜೆ ಕೊಟ್ಟಿದ್ವಿ, ಮಾರಮ್ಮ ಮದಗ್ಲಮ್ಮ ಒಂದೇ ದೇವಸ್ಥಾನದಲ್ಲಿದ್ದಾರೆ. ಅಲ್ಲಿ ಪೂಜೆ ಕೊಟ್ಟು ಮುಗಿಸ್ಕೊಂಡು ಇಲ್ಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ಹೋಗಿದ್ದು. ನಮ್ಮ ಮಾವ ಮನೆಗೆ ಹೋಗ್ಬೇಕಾಗಿತ್ತು, ಅವ್ರು ಊಟಕ್ಕೆ ಕರೆದಿದ್ರು, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ. ಬಾಯಿ ಬೇಗ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಒಂದು 5 ಗಂಟೆಗೇನೋ ಗಾವು ಅಂತ ಸ್ಟಾರ್ಟ್ ಆಗುತ್ತೆ. ನಾವು ಹೋಗ್ಲಿಲ್ಲ ಗೈಸ್ ಅಲ್ಲಿಗೆ, ಯಾಕಂದರೆ ಆ ಜನ ನೋಡೋಕ್ಕೆ ಆಗಲ್ಲ. ನೋಡಿ ಎಷ್ಟು ಜನ ಇರ್ತಾರೆ ಅಂದರೆ ಫುಲ್ಲು ರಶ್ ಅಂದರೆ ರಶ್ಶು, ತುಂಬ ಜನ ಇರ್ತಾರೆ. ಒಂದು ಚೂರು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ತುಂಬೋಗಿರ್ತಾರೆ. ಇದನ್ನ ನೋಡೋಕ್ಕೆ ಅಂತಾನೆ ಸುತ್ತಮುತ್ತ ಹಳ್ಳಿಗಳಿಂದ ಬಂದಿರ್ತಾರೆ, ಯಾಕಂದರೆ ಇದು ಅಷ್ಟು ಕ್ರೇಜ್ ಇದೆ ಈ ಜನಕ್ಕೆ ಇದನ್ನ ನೋಡೋಕ್ಕೆ. ಇದು ಒಂಥರ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲ ಅವರು ರೆಡಿ ಮಾಡಿ ದೇವ್ರು ಬರುತ್ತೆ ಮೈಗೆ, ಅದೇನು ಹೇಳ್ತಾರಲ್ಲ ದೇವರು ಸಂಹಾರ ಮಾಡ್ತಾರೆ ಅಂತಾರಲ್ಲ, ಸೇಮ್ ಅದೇ ಥರ ಇರುತ್ತೆ ಇಲ್ಲಿ. ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ನಾನು ಏನು ಹೇಳಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ಹೆಂಗಿರ್ತಾರೆ ಜನ ಅಂದರೆ ಅಲ್ಲಿ ಮನೆಗಳ ಮೇಲೆಲ್ಲ ಫುಲ್ಲು ತುಂಬ್ಕೊಂಡಿರ್ತಾರೆ, ಅಷ್ಟು ಜನ ಇರ್ತಾರೆ. ಹಾಯ್ ಗಾಯ್ಸ್, ಪೂಜೆ ಎಲ್ಲ ಮುಗೀತು. ನಮ್ಮ ಮಾವ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದೀವಿ ಎಲ್ಲರೂ. ಹಾಯ್ ಮಾಡಿ ಎಲ್ಲ. ಹಾಯ್. ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ, ನಮಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಸ್ಬೆಂಡು ಜಾತ್ರೆಗೆ ಬಂದಿರಲಿಲ್ಲ, ಅವ್ರಿಗೆ ರಜದಲ್ಲಿ ಕೆಲಸದಲ್ಲಿ ರಜಾ ಕೊಡೋದೇ ಇಲ್ಲ. ಅವ್ರಿಗೇನಾದರೂ ರಜಾ ಬೇಕು ಅಂತಂದರೆ ಅವರು ಒಂದು ಲೆಟರ್ ಬರ್ಕೊಡ್ಬೇಕು, ಅದು 15 ಡೇಸ್ ಮುಂಚೆನೇ ಒಂದು ಲೆಟರ್ ಬರೆದು ಈ ಥರ ದಿನ ನನಗೆ ರಜಾ ಬೇಕು ಅಂತ ಬರ್ಕೊಡ್ಬೇಕು ಅವರು. ಅದಕ್ಕೆ ಅಷ್ಟೊಂದು ರಿಸ್ಕ್ ಎಲ್ಲ ಇರೋದಕ್ಕೆ ನಾವು ನೆಕ್ಸ್ಟ್ ನಮಗೂ ಇನ್ನೊಂದು ರಜಾ ಬೇಕಿತ್ತು, ಅದು ಎಮರ್ಜೆನ್ಸಿ ಇತ್ತು, ಅದಕ್ಕೆ ಜಾತ್ರೆಗೆ ಏನು ರಜಾ ಹಾಕಿಲ್ಲ. ಸುಮ್ಮನೆ ಫ್ರೀ ಇದ್ದಾಗ ಸುಮ್ಮನೆ ಸ್ವಲ್ಪ ಹೊತ್ತು ಬಂದಿದ್ದಾಗ ಹಂಗೆ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲಿ ಏನು ಗೊತ್ತಾ, ಗುರುವಾರ ನಮ್ಮದು ನಾನ್ ವೆಜ್ ಊಟ ಇರುತ್ತೆ ದೇವನಹಳ್ಳಿಯಲ್ಲಿ. ಅವರು ಗುರುವಾರ ಮಾಡಿಲ್ಲ, ಎಲ್ಲರ ಮನೆಯಲ್ಲೂ ಗುರುವಾರ ಮಾಡ್ತಾರೆ, ಯಾರು ಬರಲ್ಲ ಅಂತೇಳಿ ಅವರು ಫ್ರೈಡೇ ಮಾಡ್ಕೊಂಡಿದ್ರು. ನಾವಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಫ್ರೈಡೇ ಬಂದು ಇಲ್ಲಿ ಊಟಕ್ಕೆ ಅಂತ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಟ್ಟೆ ಜೂಮ್ ಮಾಡಿದ್ದೀನಿ, ಏನು ಬರಲ್ಲ ಬಿಡಿ. ಅವನು ನಮ್ಮ ಚಿಕ್ಕಮ್ಮ ಮಗ ಪಪ್ಪಿ ಅಂತ, ನಾನು ವೀಡಿಯೋಸ್ ಮಾಡ್ಕೊಂಡ್ರೆ ಯಾವಾಗಲೂ ರೇಗಿಸ್ತಾ ಇರ್ತಾನೆ. ಅದಕ್ಕೆ ಅವ್ನು ಊಟ ಮಾಡ್ತಾಯಿದ್ರೆ ಇರೋ ನಿನ್ನ ವೀಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ ಅಂತೇಳಿ ರೇಗಿಸ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ನಾನು ನಿನ್ನೆ ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ವೀಡಿಯೋಸ್ ಮಾಡ್ಕೋತಾ ಇದ್ರೆ ಚೆನ್ನಾಗಿದ್ಯಾ ಬಿಡಾಕ, ಏನು ನೀನು ಎಷ್ಟು ಸತಿ ವೀಡಿಯೋ ಮಾಡ್ಕೊತೀಯ ಅಂತ ಇದ್ದ, ಅದಕ್ಕೆ ನಾನು ಅವ್ನಿಗೆ ರೇಗಿಸ್ತಾ ಇದ್ದೀನಿ. ಮನೆ ಮಾತ್ರ ಸಕ್ಕದಾಗಿ ಕಟ್ಟಿದ್ದಾರೆ ಗೈಸ್. ಇದು ನಮ್ಮ ಅವರು ನನ್ನ ಮನೆಗೆ ಗೃಹಪ್ರವೇಶ ಟೈಮಲ್ಲಿ ಕರೆದಿದ್ರು ನನಗೆ. ನಾನು ಮೇಕಪ್ ಬ್ಯುಸಿ ಇದ್ದೆ, ಯಾಕಂದರೆ ಮೇಕಪ್ಸು ನಾವು ಟೈಮ್ಗೆ ಒಪ್ಕೊಂಬಿಟ್ಟಿರ್ತೀವಿ, ಮತ್ತು ಅದನ್ನು ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ.
ಇನ್ನೇನು ಮಾಡೋದು, ಈ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಅಲ್ಲಿಗೆ ಆದ್ರೂ ಅದು ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಅಲ್ಲೇ ಲೇಟ್ ಆಗೋಯ್ತು, ಅದಕ್ಕೆ ಅವತ್ತು ಬರೋಕ್ಕಾಗಲಿಲ್ಲ. ಸರಿ ಜಾತ್ರೆಗೆ ಹೆಂಗೂ ಬಂದಿದ್ವಲ್ಲ, ಅದಕ್ಕೆ ಕರೆದಿದ್ರು, ಬಂದಿದೆಯಲ್ಲ ಇವಾಗ ಮನೆಗೆ ಬಾ ಅಂತ, ಅದಕ್ಕೆ ಬಂದಿದ್ದೆ. ನಂಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮಾವ ಮನೆಗೆ ಬಂದಿದ್ವಿ, ಊಟ ಎಲ್ಲ ಆಯಿತು. ಇಲ್ಲಿ ಟೆರೆಸ್ ಮೇಲೆ ಬಂದಿದ್ದೀವಿ. ಮನೆ ಮಾತ್ರ ಸಕ್ಕತ್ತಾಗಿದೆ. ಗೃಹಪ್ರವೇಶಕ್ಕೆ ಕರೆದಿದ್ರು, ನಾನು ಮೇಕಪ್ಸ್ ಇದ್ದಿದ್ದು ಬ್ಯುಸಿಯಿಂದ ಬರೋಕ್ಕಾಗಲಿಲ್ಲ ಗೃಹಪ್ರವೇಶದ ಟೈಮಲ್ಲಿ. ಇವತ್ತು ಬಂದಿದ್ದೆ. ಚೆನ್ನಾಗಿ ಕಟ್ಟಿದ್ದಾರೆ, ಮನೆಯೆಲ್ಲ ಸಕ್ಕತ್ತಾಗಿದೆ. ಗೈಸ್, ನನಗೂ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ. ನೋಡೋಣ, ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಆದಷ್ಟು ಬೇಗ ಆಗಲಿ ಅಂತ. ದೇವ್ರ ದಯೆ ನನ್ನ ಮೇಲಿದ್ರೆ ಬೇಗ ಮನೆ ಕಟ್ಟೋಣ. ಇದು ಮನೆಗೆ ಬಂದಮೇಲೆ ಒಂದು ರಾತ್ರಿ ಏನೋ ಸ್ಟಾರ್ಟ್ ಮಾಡಿದ್ವಿ. ನಮ್ಮಮ್ಮ ಏನು ಜಾತ್ರೆಗೆ ಬಂದಿದ್ದೀರಾ, ಸುಮ್ಮನೆ ಇದ್ದೀರಾ, ಡ್ಯಾನ್ಸು ಮಾಡಿಲ್ಲ. ಅವತ್ತು ದೀಪದ ದಿನನೂ ಡ್ಯಾನ್ಸ್ ಮಾಡಿಲ್ಲ ನಾವು, ಅದಕ್ಕೆ ಮಾಡೇ ಇಲ್ಲ. ಮಾಡ್ರೆ ಎಂಜಾಯ್ ಮಾಡ್ರೆ, ಸುಮ್ಮನೆ ಇದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ನಮಗೆ ಸುಮ್ಮನೆ ಇರೋರ್ಗೆ ನಮ್ಮಮ್ಮನೇ ಬೈದು ಡ್ಯಾನ್ಸ್ ಮಾಡಿಸಿದ್ರು. ನಮ್ಮ ಪಾಪುಗೆ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು. ಹೆಂಗೆ ಅಂದ್ರೆ ಅವನು ಕೈಯೇ ಬಿಡ್ತಾ ಇರ್ಲಿಲ್ಲ, ಫುಲ್ಲು ಅಳೋದು, ಜಾಸ್ತಿ ಕಿರ್ಚೋದು ಎಲ್ಲ ಮಾಡ್ತಾ ಇದ್ದ. ಸಾಂಗ್ಸ್ ಹಾಕಿದ್ಮೇಲೆ ನೋಡಿ ಹೆಂಗ್ ಆಡ್ತವನೆ ಡ್ಯಾನ್ಸ್ ಅಂತ. ಫುಲ್ಲು ಅದೇನೋ ಇದೆಲ್ಲ ಕಟ್ಟಿದ್ದಾರೆ, ಅದೇನೋ ತಾಯ್ತಾ ಇಲ್ಲ ಅವನಿಗೆ, ಆದ್ರೂ ಎದ್ದು ಡ್ಯಾನ್ಸ್ ಮಾಡ್ತಾವನೆ. ಅವನಿಗೆ ನೋಡಿ ಅಷ್ಟು ಖುಷಿ ಡ್ಯಾನ್ಸ್ ಅಂದ್ರೆ. ಅದಕ್ಕೆ ಅವ್ನು ಡ್ಯಾನ್ಸ್ ಮಾಡಿ ನಾವೆಲ್ಲ ಮಾಡ್ತಾ ಇದ್ರೆ ಅವ್ನು ಮಾಡ್ತಾ ಇದ್ದಿದ್ದಕ್ಕೆ ನಾವು ಅವನ ಜೊತೆ ಡ್ಯಾನ್ಸ್ ಮಾಡ್ತಾ ಇದೀವಿ. ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಟ್ಟಿದೀನಿ, ಅದು ಇನ್ನು ಜಾಸ್ತಿ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು. ನಾನು ಸುಮ್ಮನೆ ಹೆಂಗೆ ಮಾಡ್ತೀನಿ ಗೈಸ್, ನನಗೇನು ಅಷ್ಟು ಪರ್ಫೆಕ್ಟಾಗಿ ಏನು ಡ್ಯಾನ್ಸ್ ಬರಲ್ಲ. ಸುಮ್ಮನೆ ಇರೋದ್ರಲ್ಲೂ ಒಂದು ಸ್ವಲ್ಪ ಮಾಡ್ತೀನಿ, ಏನು ಅನ್ಕೋಬೇಡಿ. ಗೈಸ್, ಇದು ನೆಕ್ಸ್ಟ್ ಡೇ ಸಾಟರ್ಡೆ, ಇದು ಲಾಸ್ಟ್ ಡೇ. ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ರು, ಯಾವಾಗ್ಲೂ ಪಲ್ಲಕ್ಕಿಗಳಲ್ಲೆಲ್ಲ ಮಾಡ್ತಿದ್ರು. ಈ ಸತಿ ಸ್ವಲ್ಪ ಕಮ್ಮಿ ಆಗೋಯ್ತು. ಏನಂದ್ರೆ ಫ್ರೈಡೇ ನೈಟ್ ನಮ್ಮ ರಿಲೇಟಿವ್ಸು, ನಮ್ಮ ಮಾವ ಒಬ್ರು ಡೆತ್ ಆಯ್ತು. ಎಲ್ಲ ಫುಲ್ ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಅವರು ಮತ್ತೆ ನಮ್ಮ ಮಾವರೆಲ್ಲಾನು ಅಲ್ಲಿಗೆ ಹೊಲ್ಟೋದ್ರು. ಯಾರು ಇಲ್ಲಿ ಇರ್ಲಿಲ್ಲ. ಜಾತ್ರೆಯಲ್ಲಿ ಮಾಡೋದೇ ನಮ್ಮ ಮನೆಗಳವರೇ ಜಾಸ್ತಿ ಇಲ್ಲೆಲ್ಲ ವಹಿಸ್ಕೊಂಡು, ಇದು ಜಾತ್ರೆದೆಲ್ಲ ವಹಿಸ್ಕೊಳ್ಳೋದು ಮಾಡೋದೆಲ್ಲಾನು. ಅದಕ್ಕೆ ಎಲ್ಲಾರು ಅಲ್ಲಿ ಹೊಲ್ಟೋಗ್ಬಿಟ್ರಲ್ವಾ, ಇಲ್ಲಿ ಮಾಡೋರು ಯಾರು ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಣ್ಣನೇ ಸಾಗರ್ ಅಂತ, ಅವ್ರನ್ನು ಜವಾಬ್ದಾರಿ ಎಲ್ಲ ತಗೊಂಡು ಎಲ್ಲ ಹುಡುಗರೇ ಸುಮ್ನೆ ಈ ತರ ಮೆರವಣಿಗೆ ಮಾಡಿದ್ದಾರೆ. ಸಿಂಪಲ್ ಆಗಿ ಮಾಡ್ಕೊಂಡ್ರು, ಗ್ರ್ಯಾಂಡ್ ಆಗಿ ಏನ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ದೊಡ್ಡವರೆಲ್ಲಾನು ಆ ಕಡೆ ಮಣ್ಣಿಗೆ ಹೋಗಿದ್ರಲ್ಲ, ಅದರಿಂದ ಜಾತ್ರೆಯಿಂದ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನ್ ಗೊತ್ತಾ, ಲೇಡೀಸು, ಮಕ್ಕಳು, ಹುಡುಗಿರು, ದೊಡ್ಡವರು ಯಾರಾದ್ರೂ ಹೋಗಿ ಆಡ್ಬೋದು. ಇಲ್ಲಿ ಏನಂದ್ರೆ ದೇವನಹಳ್ಳಿಯಲ್ಲಿ ದೇವ್ರನ್ನ ಇವಾಗ ಲೇಡೀಸ್ ಜೆಂಟ್ಸೇ ಮಾಡ್ಬೇಕು ಅಂತ ಏನಿಲ್ಲ, ಇಲ್ಲ ಹುಡುಗರೇ ಮಾಡ್ಬೇಕಂತ ಏನಿಲ್ಲ. ಹುಡುಗಿರ್ಗುನು ನಮ್ಗೆ ದೇವ್ರನ್ನ ಎತ್ತಕ್ಕೆಲ್ಲ ಇಷ್ಟ ಇದ್ರೆ ನಾವು ಹೋಗಿ ದೇವ್ರನ್ನ ಎತ್ಬೋದು. ಇಲ್ಲ ನಮಗೂ ಅಲ್ಲಿಗೆ ಇದು ಟಮಟೆ ಹೊಡಿತಾ ಇರ್ತಾರಲ್ವಾ, ಅಲ್ಲೋಗಿ ಡ್ಯಾನ್ಸ್ ಮಾಡ್ಬೇಕು ಅನ್ಸಿದ್ರೆ ನಾವು ಡ್ಯಾನ್ಸ್ ಮಾಡ್ಬೋದು. ಅಷ್ಟು ಬಿಟ್ರೆ ಇಲ್ಲಿ ಒಬ್ರೇ ಆಗ್ಲಿ, ಬೇರೆಯವ್ರು ಇರ್ತಾರಲ್ಲ, ಈ ಹೆಂಗಸರು ಬೇರೆ ಕಡೆ ಎಲ್ಲ ಇರ್ತಾರೆ, ನಾನು ನೋಡಿದೀನಿ. ಒಂಚೂರು ಏನಾದ್ರೂ ಫ್ರೀಡಮ್ ಆಗಿ ಹೆಣ್ಮಕ್ಳು ಡ್ಯಾನ್ಸ್ ಮಾಡೋದು ಅವು ಮಾಡ್ಬಿಟ್ರೆ ಇವ್ಗೆ ಹೇಳೋರು ಕೇಳೋರು ಯಾರು ಇಲ್ಲ, ಹಿಂಗ್ ಮೆರಿತವೆ ಹಂಗ್ ಮೆರಿತವೆ ಅಂತೆಲ್ಲ ಬೈಕೊಂತಾರೆ. ಆದ್ರೆ ದೇವನಹಳ್ಳಿಯಲ್ಲಿ ಆ ತರ ಎಲ್ಲ ಏನು ಬೈಕೊಳ್ಳಲ್ಲ. ಆ ಥರ ಎಲ್ಲರೂ ಒಂದೇ ಥರ ಎಂಜಾಯ್ ಮಾಡ್ತಾರೆ. ಇದು ಬಂದು ನೆಕ್ಸ್ಟ್ ಡೇ. ನನ್ನ ಮಗಳಲ್ಲಿ ಕೂತಿದ್ರೆ ನೋಡು, ನನ್ನ ಮಗ ಹೋಗ್ಬಿಟ್ಟು ಅವಳ ಮೇಲೇನೆ ಮಲ್ಕೊಂಡವನೆ. ಅವನು ಅವಳು ಹಿಂಗೆ ಆಡಿಸ್ತಾ ಇದ್ರೆ ಎಷ್ಟು ನೀಟಾಗಿ ಅಲ್ಲೇ ನಿದ್ದೆ ಮಾಡ್ಬಿಟ್ಟ ಗೊತ್ತಾ. ಅವನು ಫುಲ್ಲು ನೀಟಾಗಿ ನಿದ್ದೆ ಮಾಡಿದ್ರೆ ಎತ್ಕೊಂಡೋಗಿ ಹಾಸಿಗೆ ಮೇಲೆ ಹಾಕೋದು ಅಷ್ಟೇ. ಸುಮ್ಮನೆ ಅವಳು ಹಿಂಗೆ ಮಾಡ್ತಾ ಇದ್ರೆ ಹಂಗೆ ನಿದ್ದೆ ಮಾಡ್ಬಿಟ್ಟಿದ್ದಾನೆ. ಅದನ್ನು ಒಂದು ವಿಡಿಯೋ ಮಾಡ್ಕೊಂಡೆ ನಾನು. ಅದೇನೋ ಗೊತ್ತಿಲ್ಲ ಗೈಸ್, ಇವನು ಮಾತ್ರ ಅಕ್ಕ 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 ಅಂತ ತುಂಬಾ ಪ್ರಾಣ ಬಿಡ್ತಾನೆ ಇವನು. ಅಂದ್ರೆ ಅಷ್ಟು ಪ್ರೀತಿ. ಇವಾಗ ಅವನಿಗೆ ಯಾರು ಬೇಕಾಗಿಲ್ಲ, ಬರೀ ಅಕ್ಕ ಒಬ್ಳು ಇದ್ರೆ ಸಾಕು ಅನ್ನೋ ತರ ನೋಡ್ಕೊಂತಾನೆ. ಮುಂದೆ ಏನೋ ಗೊತ್ತಿಲ್ಲ, ಇವಾಗಂತ ಮಾತ್ರ ಅವಳಿಗೆ ಅಕ್ಕ ಅಂತ ಇಷ್ಟ. ನನ್ನ ಮಗಳಿಗೂ ಅಷ್ಟೇ. ಇಷ್ಟು ದಿನ ಫಸ್ಟ್ ನನಗೆ ತಮ್ಮ ಬೇಕು, ನನಗೆ ರಾಖಿ ಕಟ್ಟೋರು ಯಾರು ಇಲ್ಲ ಹಂಗೆ ಅಂತ ಎಷ್ಟು ಅಳೋಳು ಗೊತ್ತಾ ಅವಳು. ಇವಾಗೆಲ್ಲ ಏನಾದ್ರು ಇನ್ನೊಂದು ಪಾಪ ಬೇಕಂದ್ರೆ ಇಲ್ಲ ನನ್ನ ತಮ್ಮ ಇದ್ದಾನಲ್ಲ ಅವನೇ ಸಾಕು ಅಂತಾಳೆ. ಆ ತರ ಆಗ್ಬಿಟ್ಟಿದೆ ಅವಳಿಬ್ರು. ಯಾವಾಗ್ಲೂ ಅಷ್ಟೇ, ಊರಿಗೆ ಹೋಗೋಣ ಅಂದ್ರೆ ಸಾಕು ಪಾಪು ಹತ್ರ ಹೋಗೋಣ ಅಂತಾಳೆ. ಫಸ್ಟ್ ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಬೇಕು ಅಂತ ಕೇಳೋಳು. ಇವಾಗ ಎಲ್ಲಿಗೆ ಹೋಗೋಣ ಊರಿಗೆ ಅಂತಂದ್ರೆ ನಾನು ಪಾಪು ಹತ್ರ ಹೋಗ್ಬೇಕು ಅಂತ ಕೇಳ್ತಾಳೆ. ಆ ತರ ನನ್ನ ತಂಗಿ ಪಲಾವ್ ಮಾಡಿದ್ಲು, ತಿಂದ್ವಿ ಎಲ್ಲರೂ. ಇವನ್ ನೋಡಿ ಹೆಂಗ್ ಆಡ್ತಾನೆ ಅಂದ್ರೆ, ಹಿಂಗ್ ಓಡ್ ಬರ್ತಾನೆ, ಇವಳ ಹತ್ರ ಬರ್ತಾನೆ, ಮತ್ತೆ ಇವಳು ತಪ್ಕೊಂಡ್ಮೇಲೆ ಅಲ್ಲಿಗೆ ಹೋಗ್ತಾನೆ, ನಮ್ಮಮ್ಮಗೊಂದು ಕೊಡ್ತಾನೆ. ಹಂಗ್ ಮಾಡ್ಕೊಂತ ಇದ್ದ ಇವನು.
ಅವ್ನಿಗೇನೋ ಒಂಥರ ಖುಷಿ, ಯಾವಾಗಲೂ ಅಷ್ಟೇ ಅವ್ನು ಜಾಸ್ತಿ ಖುಷಿ ಆದರೆ ಈ ಥರ ಮಾಡ್ತಾನೆ. ಮತ್ತು ನೈಟ್ ನಮ್ಮಪ್ಪ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಪ್ರೋಗ್ರಾಮು. ನಮ್ಮಪ್ಪನೂ ಅಷ್ಟೇ ಗೈಸ್, ಎನರ್ಜಿ ಚೆನ್ನಾಗಿದೆ ನಮ್ಮಪ್ಪಗೆ, ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇವಾಗಿಂದನೆಲ್ಲ ನಮ್ಮಪ್ಪ ಅವಾಗಿಂದನೂ ಫೇಮಸ್ಸು ಡ್ಯಾನ್ಸ್ ಮಾಡೋದ್ರಲ್ಲಿ. ಆದರೆ ಇವಾಗ ಸ್ವಲ್ಪ ಏಜ್ ಆದಮೇಲೆ ಕಮ್ಮಿನೇ, ಅಷ್ಟೊಂದು ಮಾಡಲ್ಲ. ಆದ್ರೂ ನಿಲ್ಲಿಸ್ದೆ ಒಂದು 3-4 ಸಾಂಗ್ಗೆ ನಿಲ್ಲಿಸ್ದಿರ ಡ್ಯಾನ್ಸ್ ಮಾಡ್ತಾರೆ ನಮ್ಮಪ್ಪ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನಗೆ ಅಷ್ಟೊಂದು ಬರಲ್ಲ, ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ ನಮ್ಮಪ್ಪ ಜೊತೆ. ನಾನು ಅಷ್ಟೊಂದು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಬರಲ್ಲ. ಸಿಂಪಲಾಗಿ ಏನೋ ಮಾಡ್ತೀನಿ ಇರೋದ್ರಲ್ಲಿ, ಎಲ್ಲ ಮಾಡಲ್ಲ ಅಂತೇನಿಲ್ಲ, ಎಲ್ಲನೂ ಮಾಡ್ತೀನಿ ಸಿಂಪಲಾಗಿ ಅಷ್ಟೇ. ಅಷ್ಟು ನೀಟಾಗಿ ಬರಲ್ಲ ನನಗೆ. ನನ್ನ ಮಗ ಇವ್ ನೋಡಿದ್ರೆ ಮುಂದೆ ಡ್ಯಾನ್ಸರ್ ಆಗ್ಬೋದು ಅನಿಸ್ತೈತೆ, ಯಾಕಂದರೆ ಇವಾಗಲೇ ಹಂಗೆ ಆಡ್ತಾನವನು. ಮತ್ತು ನನ್ನ ತಂಗಿ ಬಂದು ಒತ್ತು ಶಾವ್ಗೆ ಮತ್ತು ಸಿಹಿ ಕಾಯಿ ಹಾಲು ಅಂತ ಇದು. ನನಗದು ಅಷ್ಟೊಂದು ಹೆಸರು, ನಂಗೆ ಅದು ಹೆಸರು ಗೊತ್ತಿಲ್ಲ. ಒತ್ತು ಶಾವಿಗೆ ಗೊತ್ತು, ಇದ್ರ ಹೆಸರು ಗೊತ್ತಿಲ್ಲ. ಅದು ಮಾಡಿದ್ಲು, ಚೆನ್ನಾಗಿತ್ತು ಟೇಸ್ಟು, ತಿಂದ್ವಿ, ಸಖತ್ತಾಗಿತ್ತು. ಅವತ್ತೆಲ್ಲನೂ ತಿಂದ್ಕೊಂಡು ಅನ್ನ ರಸ ಮಾಡಿದ್ದೆ, ತಿಂದ್ಬಿಟ್ಟು ಮಲ್ಕೊಂಡಿದ್ದಷ್ಟೇ ಗೈಸ್. ನೆಕ್ಸ್ಟ್ ಡೇ ನಾರ್ಮಲ್ಲು ಸಂಡೇ ಇತ್ತು. ಸಂಡೇ ನಾವೇನು ನಾನ್ ವೆಜ್ ಮಾಡಿಲ್ಲ, ಯಾಕಂದರೆ ಅದಕ್ಕೆ ಮುಂಚೆ ಎಲ್ಲ ಬರೀ ಅದೇ ತಿಂದು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಾರ್ಮಲ್ಲು ಬೇರೆ ಏನೋ ಮಾಡಿದ್ವಿ, ಅಡುಗೆ ಮಾಡಿಕೊಂಡು ತಿಂದ್ಬಿಟ್ಟು ನೆಕ್ಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಊರಿಗೆ ಬಂದಿದ್ದಷ್ಟೇ. ವಿಡಿಯೋಸ್ ಹಾಕಿದ್ನಲ್ವ ಮನೇಲಿರೋದು, ಎಲ್ಲರೂ ಕೇಳ್ತಾನೆ ಇದ್ರು ಯಾರ್ದು ಮನೆ ಅಂತ. ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡಿದೆ, ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡಿಲ್ಲ. ಮತ್ತು ಕೇಳಿಲ್ಲ ಅಂತಂದ್ರೆ ಒಬ್ಬೊಬ್ರಿಗೆ ಮನಸ್ಸಲ್ಲಿ ಇರುತ್ತೆ ಯಾರ್ದಿರ್ಬೋದು ಆ ಮನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದು ವಿಡಿಯೋದಲ್ಲೇ ಹೇಳೋಣ ಅಂತ ಅಂದ್ಕೊಂಡೆ. ಇದು ನಮ್ಮ ಮಾವ ಮನೆ, ಅಂದರೆ ನಮ್ಮಪ್ಪ ಇದ್ದಾರಲ್ಲ ಅವರ ತಂಗಿ ಮನೆ ಇದು. ನನ್ನ ಸೋದರ ಅತ್ತೆ ಆಗಬೇಕು, ಅವ್ರ ಮನೆಗೆ ಹೋಗಿದ್ದಿದ್ದು ನಾವು. ಚೆನ್ನಾಗಿತ್ತು ಗೈಸ್, ಮನೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸರಿ ಗೈಸ್, ನೋಡಿ ನಮ್ಮ ಜಾತ್ರೆ ವಿಡಿಯೋ ಹಿಂಗಿದೆ. ಇನ್ನೂ ಜಾಸ್ತಿ ಇದೆ, ನಾನು ಅದಷ್ಟೆಲ್ಲ ಮಾಡಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕವರ್ ಮಾಡಿದ್ದೀನಿ ಅಷ್ಟೇ. ಸರಿ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.